ಸ್ನೇಹಿತರೆ, ಇವಾಗ ನಾನು ಮಾಡಕ್ಕೆ ಹೊರಟಿರೋದು ಅಕ್ಕಿ ಚಕ್ಲಿ. ಅದಕ್ಕೆ 1 ಗ್ಲಾಸು ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಗ್ಲಾಸು ಹುರ್ಗಡ್ಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 1.5 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇವಾಗ 1 ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಯಾವುದರಲ್ಲಿ ಹುರ್ಗಡ್ಲೆ ಪೌಡ್ರ್ ತೊಗೊಂಡಿರ್ತೀವಿ ಅದರಲ್ಲೇ 1.5 ಹಾಕ್ಕೋಬೇಕು. ನೋಡಿ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ ಅಚ್ಕರದ ಪುಡಿ ಹಾಕೊಳ್ಳೋಣ ಖಾರಕ್ಕೆ. ಆಮೇಲೆ ಅಜವಾನ ಹೀಗೆ ಕೈಯಲ್ಲಿ ತಿಕ್ಕಿ ಹಾಕೊಳ್ಳೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ನೀರು. ಇವಾಗ ಇದನ್ನು ಹೀಗೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ. ನೀರು ಹಾಕದೇನೆ ಫಸ್ಟು ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ತುಪ್ಪನೋ ಸ್ವಲ್ಪ ಎಣ್ಣೆನೋ ಹಾಕೋಬೋದು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತೀನಿ, ಆಯಿತಾ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಹಾಕ್ಕೊಂಡು ಮತ್ತೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಪ್ಪ ಇದಕ್ಕೆ ಹಿಟ್ಟಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಾಡಿಕೊಂಡು ಇವಾಗ ಸ್ವಲ್ಪ ಲೈಟಾಗಿ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಳ್ಳೋಣ ಇದನ್ನು. ನೋಡಿ ಇವಾಗ ಲೈಟಾಗಿ ಬಿಸಿ ಇರೋ ನೀರು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ಬರೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವಾಗಿನೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿರಲಿ. ಈ ಥರ ಚಕ್ಲಿನ ನೀವು ಮಾಡಿ ನೋಡಿ. ಇವಾಗ ನಾಗರ ಪಂಚಮಿ ಬರ್ತಾಯಿದೆ, ಹಾಗಾಗಿ ಮಾಮೂಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ, ಆಮೇಲೆ ದೊಡ್ಡವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ತುಂಬ ಬೇಗನೆ ಮಾಡ್ಬೋದು. 2-3 ಐಟಮ್ಸ್ ಅಷ್ಟೇ ಹಾಕೋದು. ನಾನೇನು ಅಡುಗೆ ಸೋಡಾದೇನು ಹಾಕಲಿಲ್ಲ ಇದಕ್ಕೆ. ಸೋಡಾದೆಲ್ಲ ಹಾಕಲ್ಲ ನಾನು ಜಾಸ್ತಿ ಅಡುಗೆಗೆ. ಹಾಗಾಗಿ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಇಷ್ಟೊಂದು ಗಟ್ಟಿನೂ ಬೇಡ, ಸ್ವಲ್ಪ ಹಂಗೆ ಮೀಡಿಯಮ್ ಸೈಜಲ್ಲಿ ನೋಡ್ಕೊಳ್ಳೋಣ. ಹಿಟ್ಟು ನೋಡಿ ಈ ಥರ ನಾದ್ಕೊಂಡು ಇಟ್ಕೋಬೇಕು. ನೋಡಿ ಇವಾಗೆಲ್ಲ ನಾದಿ ಇಟ್ಟಿದ್ದೀನಿ ನೀಟಾಗಿ. ಇವಾಗ ಇದನ್ನು ಚಕ್ಲಿ ಪಾತ್ರೆ ತಗೊಳ್ಳೋಣ. ನೋಡಿ ಈ ಥರದ್ದಿದೆ, ತಿರುಗಿಸೋದಾಗಬೇಕು. ಈ ಥರ ತಿರುಗಿಸೋದಾದರೆ ಈಸಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಈ ಥರ ಸಾಚೆ ತಗೋಬೇಕು. ಹಿಂಗೆ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಹಿಟ್ಟನ್ನ ಹೀಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಇದನ್ನು ತುಂಬ ತುಂಬಬೇಕು, ಆಯಿತಾ. ಇವಾಗ ಇದನ್ನು ಕ್ಲೋಸ್ ಮಾಡಬೇಕು. ಈಗ ಅಮ್ಮಕ್ಕದಾಗಿದ್ದರೆ ಲೇಟ್ ಆಗುತ್ತೆ, ಆಮೇಲೆ ಕಷ್ಟನೂ ಆಗುತ್ತೆ. ಇದಾದರೆ ಏನು ಕಷ್ಟನೂ ಆಗೋಲ್ಲ, ತುಂಬ ಈಸಿಯಾಗಿ ಬೇಗ ಬರುತ್ತೆ. ಇವಾಗ ಇದನ್ನು ಟೈಟ್ ಮಾಡ್ಕೊಂಡ್ವಿ ನಾವು, ಆಯಿತಾ. ಇವಾಗ ಇದನ್ನು ಟೈಟ್ ಮಾಡ್ಕೊಂಡಿದ್ದೀವಿ. ಒಂದು ಕೆಳಗಡೆ ಕವರ್ ತಗೊಳ್ಳೋಣ. ಇದು ಎಣ್ಣೆ ಪ್ಯಾಕೆಟ್ ಕವರು, ಈಸಿಯಾಗಿ ಹಾಕೋಬೋದು ಅಂತ ಅನ್ನೋ ಕಾರಣಕ್ಕೆ. ನೋಡಿ ಇವಾಗ ಈ ಥರ ಹಾಕಿಟ್ಕೊಂಡ್ಬಿಡೋಣ. ಫಸ್ಟ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕಿಟ್ಕೋಬೇಕು. ಈ ಥರ ಮೊದಲೇ ಆ ಕಡೆ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾದು ಆ ಕಡೆ ಎಣ್ಣೆ ಕಾಯ್ತಿರ್ತದೆ, ಈ ಕಡೆ ಇದನ್ನು ಮಾಡಬೇಕು. ಹಂಗೆ ನೋಡಿ ಈ ಥರನೇ ಎಲ್ಲನೂ ಮಾಡಿಟ್ಕೋಬೇಕು ಫಸ್ಟು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕಿಟ್ಕೋಬೋದು, ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ. ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ, ಮೀಡಿಯಮ್ ಸೈಜಲ್ಲಿ ಮಾಡಿ ಇಟ್ಕೋಬೇಕು. ನೋಡಿ ಇವಾಗ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಈ ಥರ ನಿಧಾನವಾಗಿ ಹಿಂಗೆ ತಗೊಂಡ್ರೆ ಬರುತ್ತೆ. ಇದನ್ನ ತೊಗೊಂಡೋಗಿ ಕಾದ್ರೆ ಎಣ್ಣೆಗೆ ಬಿಡೋಣ. ಇವಾಗ ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ.
ಎಣ್ಣೆ ಕಾಯ್ತಾ ಇದೆ. ಅದು ಕಾದಿರೋ ಎಣ್ಣೆಗೆ ಈಗ ಒಂದು ತಗೊಂಡ್ಬಿಡೋಣ. ನೋಡಿ ಇವಾಗಿದೆ ಈ ಥರ ನೊರೆ ಬರ್ತಾ ಇದೆ. ಆಮೇಲೆ ನಿಧಾನವಾಗಿ ಈ ಥರ ಎತ್ತಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ರೆ ಚೆನ್ನಾಗಿ ಎದ್ದಿರ್ತವೆ. ಅಕ್ಕಿ ಚಕ್ಲಿ ತುಂಬ ಚೆನ್ನಾಗಾಗ್ತದೆ, ಮಾಡಿ ನೋಡಿ ನೀವು. ನೋಡಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಕಲರ್ ಕೆಂಪು ಬರೋವರೆಗೂ ಕರಿಬೇಕು, ಅಂದರೆ ಚೆನ್ನಾಗಿರ್ತವೆ ಟೇಸ್ಟು. ಆಮೇಲೆ ಕುರುಮ್ ಅಂತವೆ, ಗರಿ ಗರಿಯಾಗಿ ಬರ್ತವೆ. ಹಾಗೆ ಇಲ್ಲಿ ನೊರೆ ಬರೋದು ನಿಂತೆ ಅವಾಗ ಪೂರ್ತಿ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನು ನೊರೆ ಬರ್ತಾ ಇದೆ ನೋಡಿ. ಇವಾಗಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹೀಗೆ ಬಂದಿದೆ, ಗರಿ ಗರಿಯಾಗಿ ಇದೆ. ಇವಾಗ ನೀಟಾಗಿ ಎಲ್ಲ ಎತ್ಕೊಂಡ್ಬಿಡೋಣ. ಎತ್ತಿ ಒಂದು ಬೇರೆ ಪ್ಲೇಟ್ಗೆ ಹಾಕೊಳ್ಳೋಣ. ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಸೀದೋದಂಗೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸ್ಮೆಲ್ಲು, ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ. ಇವಾಗ ಮತ್ತೆ ಇನ್ನೂ ಚಕ್ಲಿ ಇದೆ, ಅದು ಹೀಗೆ ಬಿಟ್ಬಿಟ್ಟು ಮತ್ತೆ ಹೀಗೆ ಬಿಟ್ಕೊಂಡಿದ್ದೀನಿ. ಎಲ್ಲನೂ ಪ್ರತಿಯೊಂದನ್ನು ಮತ್ತೆ ಮಿಕ್ಕಿರೋದೆಲ್ಲ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ ಗರಿಗರಿಯಾಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಹಾಕಿ. ನೋಡಿ ಫ್ರೆಂಡ್ಸ್, ಇವಾಗ ಚಕ್ಲಿ ರೆಡಿಯಾಗಿದೆ. ಬೆಣ್ಣೆ ಮುರುಕು ಅಂತಲೇ ಹೇಳ್ತಾರೆ, ಚಕ್ಲಿ ಅಂತಲೇ ಹೇಳ್ಬೋದು. ನೋಡಿ ಮುರು ತೋರಿಸ್ತೀನಿ ನಾನು ನಿಮಗೆ ಹೇಗಾಗಿದೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.